ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತು ನಾವು ಸಕಲೇಶ್ಪುರಕ್ಕೆ ಹೋಗ್ತಿದ್ದೀವಿ. ಆಲ್ಮೋಸ್ಟ್ ಟೈಮ್ ಅಂದ್ಬಿಟ್ಟು 5:30 ಆಗಿದೆ. ನಾವು ಗಾಡಿ ನಮ್ಮ ಶಶಾಂಕ್ ವೇಟ್ ಮಾಡ್ತಾಯಿದ್ದೀವಿ. ಸರ್ ಇನ್ನೂ ಬಂದಿಲ್ಲ, ಬರ್ತೀನಿ ಅಂದ್ಬಿಟ್ಟು ಕಾಯಿಸ್ತವ್ರೆ. ಜಸ್ಟ್ ಇದು ನಾರ್ಮಲ್ ಒನ್ ಡೇ ಟ್ರಿಪ್ ಆಗಿರ್ತದೆ. ಸೊ ಇವತ್ತು ಮಾರ್ನಿಂಗ್ 5 o'clock ಹೊರಟ್ರೆ ನಾವು ವಾಪಸ್ 8 o'clock ಅಷ್ಟಲ್ಲಿ ವಾಪಸ್ ಮನೆಗೆ ರೀಚ್ ಆಗಬೇಕು. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋದು ಸಕಲೇಶ್ಪುರ. ಗೈಸ್, ನೀವು ಅವಾಗವಾಗ ಇದೇ ಬ್ರ್ಯಾಂಡ್ ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ. ಮೊಟೋಲು ಅಂತ. ಇದಕ್ಕೆ 600 rupeesಗೆ 600 ಅಲ್ಲ 300 ರೂಪಾಯಿನಾ 300 ರೂಪಾಯಿ ಅಷ್ಟೇ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಇಲ್ಲಿಂದ ಸೀದಾ ಈಗ ಸಕಲೇಶ್ಪುರ. ಓಕೆನಾ? ಅದೇನದು ಶ್ರೀರಾಂಗ್ ರೆಡಿನಾ ಟ್ರಿಪ್ಗೆ? ಫುಲ್ ರೆಡಿನಾ? ನೀನು ರೆಡಿನಾ ಮಚ್ಚ? ಎಷ್ಟು ರೂಪಾಯಿ ಟ್ರಿಪ್ ಇದು? ಬಜೆಟ್ ಫ್ರೆಂಡ್ಲಿ ಟ್ರಿಪ್ಪಾ? ನಾನು ಕೂಡ ರೆಡಿ ಆಗಿಬಿಟ್ಟಿದ್ದೀನಿ. ಇಲ್ಲಿಂದ ಸೀದಾ ಸಕಲೇಶ್ಪುರಕ್ಕೆ ಹೋಗ್ಬಿಟ್ಟು ಸಕಲೇಶ್ಪುರದಲ್ಲಿ ಒಂದು ಚಿಕ್ಕ ಪುಟ್ಟ ಪ್ಲೇಸ್ ಇದೆ, ಅಲ್ಲಿ ನೋಡಿಕೊಂಡು ಮುಂದೆ ಟ್ರಿಪ್ ಕಂಡು ಮುಂದೆ ಹೋಗ್ತಾ. ವೆದರು ಕಾಮ್ ಆಗಿತ್ತು, ಬಟ್ ಸ್ವಲ್ಪ ಡ್ರಿಸ್ಲಿಂಗ್ ಶುರು ಆಯಿತು. ನಾವು ಪರವಾಗಿಲ್ಲ, ಆಲ್ಮೋಸ್ಟ್ ಒಂದು 7 o'clockಗೆ ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಟೀ ಕುಡಿತೀವಿ. ಅಲ್ಲಿನ ಮಳೆ ಬರ್ತಿರಲಿಲ್ಲ, ಬಟ್ ಆನ್ ದ ವೇ ಹೋಗ್ತಾ ಸ್ವಲ್ಪ ರೈನ್ ಶುರು ಆಗುತ್ತೆ. ನಮ್ಮ ಚಿಕ್ಕ ಟೀ ಬ್ರೇಕ್ ಮುಗೀತು. ಸೊ ಇಲ್ಲಿಂದ ಪುನಃ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಆಲ್ಮೋಸ್ಟ್ ಹೊಳೆ ನರಸೀಪುರ 1 hour 40 kilometers ಇದೆ, ಹೈವೇ ಇದೆ. ಸೊ ಇಲ್ಲಿಂದ ಬೇಗ ಹೋದಷ್ಟು ಊರೇ ನಮ್ಮ ಸೋಲೋ ರೈಡರ್ ಶಶಾಂಕ್. ಮೈಸೂರು ಟು ಹಾಸನ್ ರೋಡ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೈವೇ ಆಗಿದ್ದ ಕಾರಣದಿಂದ ಸ್ವಲ್ಪ ಬೇಗ ಹೊರಟ್ವಿ, ಸ್ಪೀಡ್ ಮೇಂಟೈನ್ ಮಾಡಿಕೊಂಡು. ನೆಕ್ಸ್ಟ್ ಹೋಗಿದ್ದೆ ರಂಗನಾಥ ಸ್ವಾಮಿ ಟೆಂಪಲ್. ಹಿಯರ್ ಆ್ಯಟ್ ರಂಗನಾಥ ಸ್ವಾಮಿ ಟೆಂಪಲ್ ಆ್ಯಟ್ ಹೊಳೆ ನರಸೀಪುರ. ಸೊ ಟೈಮ್ ಬಂದ್ಬಿಟ್ಟು 7:30 ಆಗಿದೆ. ನಮ್ಮ ನಿಧಾನಕ್ಕೆ ಓಡಿಸ್ಕೊಂಡು ಬಂದ್ವಿ. ಇಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಂದಿದ್ವಿ. ಟೆಂಪಲ್ ಇನ್ನೂ ಓಪನ್ ಆಗಿಲ್ಲ, ಬಟ್ ವೆದರ್ಗೆ ಕಾಸು ಎಲ್ಲ ಏನೂ ಇಲ್ಲ, ವೆದರ್ಗೆ ಕಾಸು. ಸೊ ಇಲ್ಲಿಂದ ವ್ಯೂ ಪಾಯಿಂಟ್ ಹತ್ರ ಹೋಗೋದ ಅಂತ ಡಿಸೈಡ್ ಮಾಡಿದ್ದೀವಿ. ಬನ್ನಿ ತೋರಿಸ್ತೀವಿ ವ್ಯೂ ಪಾಯಿಂಟ್. ಇಲ್ಲಿಂದ ಹಿಂಗೆ ಮುಂದೆ ಹೋಗ್ತಾ ಇದ್ರೆ ನಮ್ಮ ವ್ಯೂ ಪಾಯಿಂಟ್ ಇದೆ. ಬನ್ನಿ ವ್ಯೂ ಪಾಯಿಂಟಿಂದ ವ್ಯೂ ನೋಡಿ. ಇಲ್ಲ ಗೈಸ್, ಲಿಫ್ಟ್ ಇದಾಗ್ಬಿಡ್ತಾನೆ ಇವನು ನೋಡಿ. ಇನ್ನೂ ಗಾಡಿ ಫೋಟೋ ತೆಗಿತವ್ರೆ. ಗೈಸ್ ವ್ಯೂ ನೋಡ್ದ, ವ್ಯೂ ಇಲ್ಲಿಂದ ಏನು ಸೇಗಾಗಿದೆ ವ್ಯೂ ನೋಡಿ. ಯಪ್ಪ ಇದೇ ಪೊಸಿಷನ್ ಒಂದು ಫೋಟೋ ತೆಗಿಯಪ್ಪ. ಈ ಬೆಟ್ಟದಲ್ಲಿ ನಾವು ಬಿಟ್ರೆ ಬೇರೆ ಯಾರು ಇಲ್ಲ. ನಿಂಗೆ ಬಿಸಿಲು ಹೊಡಿತೀನಿ. ಬಿಸಿಲು ಅಂದರೆ ಚೆನ್ನಾಗೈತೆ ವೆದರು. ಇಡೀ ಬೆಟ್ಟನೇ ನಮ್ಮದು ತುಂಬ ಚೆನ್ನಾಗಿ. ಅಲ್ಲಿ ನೋಡು ಚೆನ್ನಾಗೈತೆ. ತೆಂಗಿನ ಮಾಡಿ ಬಂದಾಗ ಆದಷ್ಟು ಅರ್ಲಿ ಮಾರ್ನಿಂಗ್ ಬಂದ್ಬಿಡಿ. ನಾವು ಬಂದಿರೋದು 7:30, ಯಾರೂ ಇಲ್ಲ. ಇದೇ ರಂಗನಾಥ ಸ್ವಾಮಿ ದೇವಸ್ಥಾನ. ಚಳಿ ಆಯ್ತೈತೆ ಅನ್ಕೊಂಡು ನಾಟಕ ಹೊಡಿತಾವನೆ ಸುಮ್ಮನೆ. ಸರ್ ಹೀಟರ್ ಬೇಕಾ? ಹಿಯರ್ ಅಟ್ ಶ್ರೀ ಗಜನನ್ನ ರಿಫ್ರೆಶ್ಮೆಂಟ್ ಹಾಸನದು. ಇದು ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರ್ತದೆ, ಹಾಸನದು ತುಂಬ ಫೇಮಸ್ ಅಂತ. ಸೊ ಇಲ್ಲಿ ನಾವು ಬಂದಿರೋದು ಇವತ್ತು ತುಪ್ಪದ ದೋಸೆ ಟೇಸ್ಟ್ ಮಾಡೋದು. ಸೊ ಬನ್ನಿ ಟೇಸ್ಟ್ ಮಾಡಿ. ನಮ್ಮ ತುಪ್ಪದ ಸೆಟ್ಟು. ಸೊ ಸೆಟ್ ದೋಸೆ ಕೊಡ್ತಾರೆ, ಚಟ್ನಿ. ಸೊ ಇಲ್ಲಿ ಸ್ಪೆಷಲ್ ಚಟ್ನಿ ಇರ್ತದೆ. ಸೊ ಈ ಚಟ್ನಿಗೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿದ್ದಾರೆ. ಮತ್ತು ತುಪ್ಪ ಅಂತ ನೀವು ನೋಡ್ಬೋದು ಮೇಲ್ಗಡೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅವನಂತೂ ಶುರು ಮಾಡ್ತಾರೆ. ಹೆಂಗನ್ಸಪ್ಪ? ಆನೆಸ್ಟ್ ರಿವ್ಯೂ. ಚೆನ್ನಾಗೈತಾ? ಹೆಂಗೆ ಅನ್ಸುತ್ತೆ? ಏನು ಫ್ಲೇವರ್ ಸಿಗ್ತಿದೆ ನನಗೆ? ಎಲ್ಲ ಫ್ಲೇವರು ಸಿಗ್ತಿದೆ. ಸೊ ನಾನಂತೂ ಒಂದೇ ಒಂದು ಬೈಟ್ ತೊಗೊಂಡಿದ್ದು. ತುಪ್ಪದ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ. ಇವಾಗ ನಿಮ್ಗೇನು ಅನಿಸುತ್ತೆ? ಎಲ್ಲ ಅವರು ಗೊತ್ತಾಗುತ್ತೆ. ಎಲ್ಲ ಅವ್ರವ್ರ ದೋಸೆನೇ ತಿನ್ನಬೇಕು. ನಮ್ಮ ದೋಸೆ ಕೂಡ ಬಂತು. ಸೊ ನಾವು ನೆಕ್ಸ್ಟ್ ಬ್ಯಾಟಿಂಗ್ ಮಾಡೋಕ್ಕೆ ಶುರು ಮಾಡೋದು. ಸೊ ಅಂತೂ ಮಳೆಲಿ ವೈವ್ ಅಂತೂ ತುಂಬ ಬರ್ತೈತೆ. ಎಷ್ಟೇ ಜೋರು ಮಳೆ ಬಂದರೂ ಸ್ವಲ್ಪ ಬ್ರಿಸ್ಲಿಂಗ್ ಆಗ್ತಿದ್ರು. ನಾವಂತೂ ಫುಲ್ ಟ್ರಿಪ್ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಹಿಂಗಿದೆ ವೆದರು. ಒನ್ ಆಫ್ ದಿ ಬೆಸ್ಟ್ ವೆದರ್. ಇಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್ ಸಕಲೇಶ್. ಇರೋ ತಮ್ಮ ಇರೋ. ಮಚ್ಚ, ನಾನು ಅಟ್ಲೀಸ್ಟು ಇಲ್ಲಿ ತನಕ ಬಂದ ಕಣ. ತಾಳು ಮೆತ್ತಿಗೆ ಕಾಲಿಡ್ಬೇಡ, ಬ್ರೇಕ್ ಇಡಿ. ಲೆಫ್ಟಿಂದ ತಗೋ. ಇದಾನ ಪೂರ್ತಿ ನನಗೆ ಬಾ. ಒಂದನೇ ಬಾ. ಒಂದು ಗಾಡಿ ತಿರ್ಸೋಕ್ಕೂ ಕಷ್ಟ ಆಯ್ತೈತೆ ನಮಗೆ ಇಲ್ಲಿ. ಅಲ್ಲಿ ನೋಡಿ ಎಷ್ಟು ಅಲ್ಲಿಂದ ರೂಟ್ ನೋಡಿ ಹೆದರಿಕೆ ಆಯ್ತೈತೆ. ಅಷ್ಟೊಂದೆಲ್ಲ ಓಡ್ಸೋಕ್ಕಾಗಲ್ಲ ನಮ್ಮ ಕೈಲಿ ಆಫ್ ರೋಡಿಂಗು. ವಾಪಸ್ ಹೊಟ್ಟೋಗೋದ ಅಂತ ಡಿಸೈಡ್ ಮಾಡಿ.
ಪೊದೆಗೆ ಹಾಕ್ಬಿಟ್ಟೇನು ಗಾಡಿನ ಎತ್ಕೊಬರು. ವೆಲ್ಕಮ್ ಟು ಅಗ್ನಿಗುಡ್ಡ. ಯಪ್ಪ ವ್ಯೂ ನೋಡಿ, ವ್ಯೂಗೆ ಕಾಸು. ಏನಿಲ್ಲ ಅಂದ್ರೆ ಸರಿ, ವ್ಯೂ ಇದೆ ನೋಡಿ, ಯಾರು ಇಲ್ಲ, ನಾವು ಬಿಟ್ರೆ ಇನ್ಯಾರೂ ಇಲ್ಲ. ಯಪ್ಪ ಈ ಕಡೆ ನೋಡಿದ್ರು ಯಾರು ಇಲ್ಲ, ಈ ಕಡೆ ನೋಡಿದ್ರು ಯಾರು ಇಲ್ಲ. ಪೂರ್ತಿ ಆಫ್ ರೋಡಿಂಗ್, ಗಾಡಿನೂ ಬಿಡಿಸ್ಕೊಂಡು ಆಫ್ ರೋಡಿಂಗ್, ನೀನು ಬಿದ್ಬಿಟ್ಟು ಆಫ್ ರೋಡಿಂಗು ಮಾಡ್ಕೊಂಡು ಮಜಾ ಅಂತ ಬರ್ತೈತೆ. ಸೊ ನೆಕ್ಸ್ಟ್ ಟೈಮು ಇದು ಬಂದರೆ ಆದಷ್ಟು ಮಳೆಗಾಲದಲ್ಲೇ ಬನ್ನಿ. ಸೊ ಮಳೆಗಾಲದಲ್ಲಿ ಬಂದರೆ ಬಂದ್ರೇ ಚೆನ್ನಾಗಿರೋದು ಗೈಸ್. ಇಲ್ಲಿ ನೋಡಿ ಈ ಸ್ಯಾಂಡು ಇಷ್ಟು ನೋಡಿ, ಎಷ್ಟು ಇಷ್ಟೈತೆ, ಎಷ್ಟ ಗ್ರಿಪ್ ಇದ್ರು ನೋಡಿ ಜಾರ. ಅಣ್ಣ ನಂಗೆ ಕೈಲಿ ಆಯ್ತಾ ಇಲ್ಲ, ಗಾಡಿ ಟೈರ್ ಹೋಗಿದೆ. ನಥಿಂಗ್ ಬ್ರೋ, ನೋಡ್ತಿದ್ರೆ ಸಾರಿ, ಇಲ್ಲಿಂದನೇ ಒಂದು ಹೊಸ ಗಾಡಿ ಕೊಡ್ತೀವಿ. ನಮ್ದು ಸ್ವಲ್ಪ ಏನಾಗಿಲ್ಲ, ಅಷ್ಟಲ್ಲ. ಏನಾಗಿದೆ ನೋಡಿದ್ದು ಒಳಗೆಲ್ಲ ಹೆಂಗಾಗೋಗಿದೆ ಒಳ್ಳೆ. ಅಯ್ಯೋ ದೇವರೇ, ನಮ್ಮ ಗಾಡಿನೂ ಆಲ್ಮೋಸ್ಟ್ ಇಷ್ಟು ಮಜಾ ಅಂತೂ ಬಂತು. ಆಫ್ ರೋಡಿಂಗ್ ತುಂಬ ಚೆನ್ನಾಗಂತೂ ಇತ್ತು. ಸೊ ನೆಕ್ಸ್ಟ್ ಇಲ್ಲಿಂದ ಏನಾಗುತ್ತೆ ಮುಂದೆ ಚಿಕ್ಕ ಪುಟ್ಟ ಜಾಗ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಖುಷಿ ಅಂತೂ ತುಂಬ ಆಗ್ತಿದೆ, ಯಾಕಂದರೆ ಇವೆಲ್ಲ ಲೈಫಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರಲ್ಲ, ಹಂಗೆ ಚೆನ್ನಾಗಂತೂ ಇದೆ. ಖುಷಿ ಅಂತೂ ಆಗ್ತಿದೆ, ಬೇಜಾರಂತೂ ಒಂದು ಸ್ವಲ್ಪನೂ ಇಲ್ಲ. ಎಂಜಾಯ್ ಮಾಡಬೇಕಷ್ಟೇ. ಈಗ ಸುಮಾರು 11 ಗಂಟೆ ಆಗಿತ್ತು. ಇದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗುತ್ತೆ ಸೀದಾ ಮಂಜಿರಾಬಾದ್ ಫೋರ್ಟ್. ವಿ ಆರ್ ಹಿಯರ್ ಅಟ್ ಮಂಜಿರಾಬಾದ್ ಫೋರ್ಟ್. ಸೊ ಇದೇ ಫೋರ್ಟ್ ಎಂಟ್ರೆನ್ಸು. ಇಲ್ಲಿಂದ ನಡ್ಕೊಂಡೇ ಹತ್ತಬೇಕು, ಮೇಲ್ಗಡೆ ವೆಹಿಕಲ್ಸ್ ಅಲಾವ್ ಇಲ್ಲ. ಸೊ ಇಲ್ಲಿಂದ ನಡ್ಕೊಂಡು ಹತ್ತಕ್ಕೆ ಶುರು ಮಾಡಬೇಕು. ಅದಕ್ಕೂ ಮುಂಚೆ ನಮ್ಮ ಗಾಡಿಗಳನ್ನ ನೀಟಾಗಿ ಪಾರ್ಕ್ ಮಾಡಬೇಕು. ಪಾರ್ಕ್ ಮಾಡಿ ಹೊರಡೋದು ಇಲ್ಲಿಂದ. ಸೊ ಈಗ ಹತ್ತಕ್ಕೆ ಇವಾಗ ಶುರು ಮಾಡಿದ್ದೀವಿ ಬೆಟ್ಟನ. ನಮ್ಮ ಮಂಜಿರಾಬಾದ್ ಬೆಟ್ಟ ಇದು. ಇದನ್ನು ಇಲ್ಲಿಂದ ಹತ್ತದೀವಿ. ಈಗಲೇ ಸುಸ್ತಾಯ್ತೈತೆ ನಮಗೆ, ಇನ್ನೂ ಎಷ್ಟಾಯ್ತೋ ಗೊತ್ತಿಲ್ಲ. ಮಚ್ಚ ಹತ್ತೀಯಾ? ಆಯ್ತಾ ನಿಂಗೆ ನೋಡು ಮಚ್ಚ, ಏನಲ್ಲೋ ನನ್ನ ಜೊತೆ ನನ್ನ ಹೆಲ್ಮೆಟ್ ಕೊಳೆ ಹೋಗಿದೆ. ಫೋನ್ ಬಿಡಿಸ್ಬಿಟ್ಟ ಬಾ ಎಲ್ಲ ಅದೇ ಮುಂಚೆ ಗೊತ್ತಾಗ್ಲಿಲ್ಲ ಇಷ್ಟು ದೂರ ಐತೆ ಅಂತ. ಯಪ್ಪ ಬಾ ಬೇಡ, ಬೇಡ ಬರೋ, ನಿಂಗೆ ಸುಸ್ತಾಯ್ತಾ? ಇಲ್ಲಿಗೆ ಹೋಗ್ಬೇಕು, ಹೆಂಗೆ ಹೋಗ್ಬೇಕು ಗೊತ್ತಾಯ್ತಿಲ್ಲ. पापा मैं बाद में फोन करो पापा. ಏನಪ್ಪ ಎಲ್ಲೆಲ್ಲ ಹತ್ಬಿಡ್ತೀಯನ? ಗೈಸ್ ಇದೇ ತೂತಿಂದ ಎಂಟ್ರಿ ಆಗಬೇಕು ಮಂಜಿರಾಬಾದ್ ಫೋರ್ಟ್ಗೆ. ಇದೇ ಮಂಜಿರಾಬಾದ್ ಫೋರ್ಟ್. ಹೆಂಗಂತಿದೆ ಮಚ್ಚ? ಜಾಸ್ತಿ ಸ್ಟೆಪ್ ಹತ್ಬಿಟ್ಟ? ಇಷ್ಟೇ. ವೆರ್ ಹಿಯರ್ ಅಟ್ ಮಂಜಿರಾಬಾದ್ ಫೋರ್ಟ್. ಇಲ್ಲ ನೋಡೋಕ್ಕೆ ಸುಮ್ಮನೆ ದೊಡ್ಡದಾಗೈತೆ. ಏನೋ ಹೋಗ್ಬೇಕು ಅಂತ ಹೋದ್ವಿ, ಬರಬೇಕು ಅಂತ ಬಂದ್ವಿ ಅಲ್ವಾ ಮಚ್ಚ? ಮಂಜಿರಾಬಾದ್ ಫೋರ್ಟ್ ನೋಡಿಕೊಂಡು ಅಲ್ಲಿಂದ ಸೀದಾ ಅಲ್ಲಿ ಚಿಕ್ಕದಾಗಿ ಒಂದು ಲೋಕಲಲ್ಲಿ ಒಂದು ಚಿಕ್ಕ ವಾಟರ್ ಫಾಲ್ಸ್ ಇತ್ತು, ಅದು ನೋಡೋಕ್ಕೆ ಅಂತ ಹೋಗ್ತೀವಿ. ಬಟ್ ವಾಟರ್ ಫಾಲ್ಸ್ ಕ್ಲೋಸ್ ಆಗಿರೋ ಕಾರಣದಿಂದ ಮೇಲ್ಗಡೆಯಿಂದ ನೋಡ್ಕೊ ಬರ್ತೀವಿ ಅಷ್ಟೇ. ಗೈಸ್ ಪುನಃ ಆಫ್ ರೋಡಿಂಗ್. ಮಳೆ ಅಂತೂ ಬರ್ತೈತೆ, ಬಟ್ ಎಂಜಾಯ್ಮೆಂಟ್ ನೆಕ್ಸ್ಟ್ ಲೆವೆಲ್ ಇದೆ. ಎಕ್ಸ್ಪೆಕ್ಟ್ ಅಂತೂ ಮಾಡಿರಲಿಲ್ಲ ಟ್ರಿಪ್ಪು ಅಂತ, ಬಟ್ ನೋಡಿ ಹೆಂಗಿದೆ ಪಾತು. ಹೆದರಿಕೆ ಆಯ್ತೈತೆ ಒಂದೊಂದು ಹೆಜ್ಜೆ ಇಡಬೇಕಾದ್ರೆ. ಗೈಸ್ ಬನ್ನಿ ನಿಮಗೆ ಮಳಲಿ ವಾಟರ್ ಫಾಲ್ಸು. ಸೊ ಇದೇ ನಮ್ಮ ಮಳಲಿ ವಾಟರ್ ಫಾಲ್ಸ್. ಸೊ ನಾವು ಅಲ್ಲಿ ತೋರಿಸೋಲ್ಲ, ಅಲ್ಲಿನ ಮೇಲೆ ಹೋಗಿದ್ರೆ ಈ ವಾಟರ್ ಫಾಲ್ಸ್ ನೋಡ್ಬೋದಿತ್ತು ಮೇಲ್ಗಡೆಯಿಂದ. ಬಟ್ ಡ್ಯೂ ಟು ಸಮ್ ರಿಸ್ಟ್ರಿಕ್ಷನ್ಸ್ ಮತ್ತು ವಾಟರ್ ಜಾಸ್ತಿ ಇದ್ದ ಕಾರಣದಿಂದ ನಾವು ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ, ಅಷ್ಟೇ ನೋಡ್ಕೊಬಂದ್ವಿ. ಬಟ್ ವ್ಯೂ ಒಂದು ವಾಟರ್ ಫಾಲ್ಸ್ ವ್ಯೂ ಏನು ಚೆನ್ನಾಗಿ ಇದೇ ಮಳ್ಳಳ್ಳಿ ವಾಟರ್ ಫಾಲ್ಸ್ ಏನು ಚೆನ್ನಾಗಿದೆಯಪ್ಪ. ನೀರು ನೋಡ್ತಿದ್ರೆ ಖುಷಿ ಆಗ್ತಿದೆ, ಬಟ್ ಅಲ್ಲಿ ಹೋಗೋಕ್ಕಾಗ್ತಿಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಿದೆ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಸ್ವಲ್ಪ ಪ್ಲ್ಯಾನ್ ಬರ್ತೀವಿ. ಇದು ಸಡನ್ ಪ್ಲ್ಯಾನ್ ಆಗಿತ್ತು ಕಾರಣ ಇಷ್ಟೇ ಸಾಕು, ಖುಷಿಯಾಗಿ ದೂರನೇ ನೋಡ್ಕೊಬರ್ತೀವಿ. ನೋಡಿಕೊಂಡು ನಾವು ಡಿಸೈಡ್ ಮಾಡ್ತೀವಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಸ್ಪಾಟ್ಗೆ ಹೋಗೋಕ್ಕೆ. ಟೈಮ್ ಆಲ್ರೆಡಿ 1 o'clock ಆಗಿದ್ದ ಕಾರಣದಿಂದ ಸ್ವಲ್ಪ ಹೊಟ್ಟೆ ಲೈಟಾಗಿ ಅನಿಸ್ತಿತ್ತು. ಅದಕ್ಕೆ ನೆಕ್ಸ್ಟ್ ಎಲ್ಲರೂ ಸ್ಟಾಪ್ ಮಾಡಿ ಊಟ ಮಾಡೋದು ಅಂದ್ಕೊಂಡ್ವಿ. ಬಟ್ ಡ್ರಿಸಲಿಂಗ್ ಸ್ವಲ್ಪ ಜಾಸ್ತಿನೇ ಇತ್ತು. ಮತ್ತು ಆ ಹಿಮ ನೋಡ್ಬೋದು ನೀವು, ರೋಡೇ ಕಾಣಿಸ್ತಿಲ್ಲ, ಬರೀ ಹಿಮ ಕಾಣಿಸ್ತಿರ್ತದೆ. ಸೊ ಅಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತೀವಿ. ಸ್ವಲ್ಪ ಆಫ್ ರೋಡಿಂಗ್ ಇತ್ತು, ಆಫ್ ರೋಡಿಂಗ್ ಮಾಡಿಕೊಂಡು ನೆಕ್ಸ್ಟ್ ಊಟ ಮಾಡೋದು ಅಂತ ಡಿಸೈಡ್ ಮಾಡ್ಕೊಂಡು ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಸಿಗುತ್ತೆ ಅಲ್ಲಿ ಊಟ ಮಾಡೋಕ್ಕೆ ಹೋಗ್ತೀವಿ. ಇವತ್ತು ವೆದರ್ ನಮ್ಗೆ ಸಾಥ್ ಕೊಟ್ಟಿದೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಟ್ರಿಪ್ ಅಂತೂ. ಅದೇ ಪ್ರಾಬ್ಲಮ್, ಹೀಗೆ ಬರ್ತದೆ, ಮುಖಕ್ಕೆ ಹೊಡಿತದೆ, ಕೈಯೆಲ್ಲ ಹೊಡಿತದೆ.
ಚಳಿ ಅಂತೂ ಸ್ವಲ್ಪ ಆಗ್ತಿದೆ, ಬಟ್ ಈ ರೈನ್ ಕೋಟ್ ನಮಗೆ ತುಂಬ ಸೇವ್ ಮಾಡಿದೆ ಇವತ್ತು. ಯಪ್ಪ ಏನು ಚೆನ್ನಾಗಿದೆ ನೋಡಿ, ಹಿಮ ಅಂತೂ ಎಷ್ಟು ಚೆನ್ನಾಗಿದೆ. ನೀವು ನಂಬ್ತಿರೋ ಬಿಡ್ತಿರೋ. ಟೈಮ್ ಎಷ್ಟು ಅಂತ ತೋರಿಸ್ತೀನಿ ನಿಮಗೆ ತಾಳಿ. ಈಗ ಟೈಮ್ ಎಷ್ಟು ತೋರಿಸು ಆಕಾಶ್? ಆಕಾಶ್ ಟೈಮ್ ತೋರಿಸು. ಟೈಮ್ ಮಧ್ಯಾಹ್ನ 1 ಗಂಟೆ. ಮಧ್ಯಾಹ್ನ 1 ಗಂಟೆಗೆ ಇಷ್ಟು ಹಿಮ ಎಲ್ಲೂ ಸಿಗಲ್ಲ. ಬಂದು ನಮ್ಮ ಗಾಡಿನ ಸ್ವಲ್ಪ ನಿಲ್ಲಿಸ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀವಿ. ಗಾಡಿ ನೋಡೋಕ್ಕೆ ಖುಷಿ, ಹಿಮ ಯಪ್ಪ ಮಜಾ ಬರ್ತಿದೆ ನೋಡೋಕ್ಕೆ. ಬಟ್ ಹಿಮ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ, ಖುಷಿ ಆಗ್ತಿದೆ. ರಿಗ್ರೆಟ್ಸ್ ಅಂತೂ ಇಲ್ಲ. ಇಲ್ಲಿಂದ ನೆಕ್ಸ್ಟ್ ನಾವು ಹೋಗ್ತಿರೋದೇ ಬಿಸ್ಲೆ ಘಾಟ್. ಸೊ ಅಲ್ಲಿ ಬಿಸ್ಲೆ ಘಾಟ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಅಲ್ಲೊಂದು ವಾಟರ್ಫಾಲ್ ಇದೆ, ಅದು ನೋಡಿಕೊಂಡು ಆನ್ ದ ವೇ ಹೋಗ್ತಾ ಮಳೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಮಳೆ ಜೊತೆ ಹಿಮಾನು ಸ್ವಲ್ಪ ಜಾಸ್ತಿ ಆಗಿತ್ತು. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ರೈಡ್ ಮಾಡ್ತಾ ಕಂಟಿನ್ಯೂ ಮಾಡ್ತೀವಿ ನಮ್ಮ ಟ್ರಿಪ್ನ. ನಿಮಗೆ ರೈಟ್ ಸೈಡಲ್ಲಿ ಒಂದು ಚಿಕ್ಕ ವ್ಯೂ ಪಾಯಿಂಟ್ ಸಿಗುತ್ತೆ. ಇಲ್ಲಿ ಗಾಡಿನ ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ನಾವು ವ್ಯೂನ ಎಂಜಾಯ್ ಮಾಡೋಕ್ಕೆ ಹೋಗ್ತೀವಿ. ವ್ಯೂ ಅಂತೂ ತುಂಬ ಚೆನ್ನಾಗಿದೆ, ಏನೂ ಕಾಣಿಸಿಲ್ಲ ಬಿಡ್ತಿದ್ದ, ಬಟ್ ಆ ಹಿಮ ಫೀಲ್ ಮಾಡ್ತೀವಿ. ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಸೀದಾ ಊಟ ಮಾಡೋಕ್ಕೆ ಹೋಗ್ತೀವಿ. ಅಲ್ಲಿಂದ ಹೊರಟು ಇನ್ನೊಂದು ಸ್ವಲ್ಪ ಅದೇ ಮಡಿ ರೋಡಲ್ಲಿ ಬಂದಮೇಲೆ ಹೈವೇ ಸಿಗುತ್ತೆ. ಹೈವೇ ಸಿಕ್ಕಿದ್ಮೇಲೆ ನಮಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಇಲ್ಲಿಂದ ಸ್ವಲ್ಪ ಸ್ಪೀಡ್ ಮೇಂಟೈನ್ ಮಾಡಿಕೊಂಡು ಫಾಸ್ಟಾಗಿ ಹೋಗ್ತೀವಿ. ಸೊ ನಿಯರೆಸ್ಟ್ ಏನು ಹೋಟೆಲ್ ಸಿಗುತ್ತೆ ನೆಕ್ಸ್ಟ್ ಹೋಟೆಲ್, ಅಲ್ಲಿ ಊಟ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೋತೀವಿ. ಸೊ ಬನ್ನಿ ಊಟ ತೋರಿಸ್ತೀನಿ ಹೆಂಗಿತ್ತು ಅಂತ. ವ್ಯೂ ನೋಡಿ, ಏನು ಚೆನ್ನಾಗೈತೆ. ಮರ ಬೇಡ ಮಚ್ಚ, ಇಲ್ಲಿಂದಾನೆ ಫೋಟೋ ತಗೊಳ್ದು. ಏನು ಮಚ್ಚ ನಿನ್ನ ಗಾಡಿ ನಿಮ್ಮ ಮನೇಲಿ ಗೊತ್ತಾದ್ರೆ ಬೈತೀರ ಬೈಯಲು? ಗೊತ್ತಾಗ್ಲಿ. ಹೌದಾ? ಆಫ್ ರೋಡ್ ಹಿಂಗೆ ಅಂತೆ ಗಾಡಿ. ಹೊಸ ಗಾಡಿ ಅಂದ್ರೆ ನೋಯ್ಯೋ ದೇವ್ರೆ, ಮಣ್ಣಲ್ಲೇ ಕುಂತ್ಬಿಡವನೇ ಅವ್ನ ಗಾಡಿ ಅಂತ. ಹೊಸ ಗಾಡಿ ಅಂತ ಏನು ಮಚ್ಚ, ಫೀಲ್ ಇತ್ತಾ, ಮಜಾ ಬಂತ ಆಫ್ ರೋಡಿಂಗ್ದು? ಅದು ಇಂಪಾರ್ಟೆಂಟ್ ಅಲ್ವಾ? 2 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. 2 ಲಕ್ಷ ರೂಪಾಯಿ? 2 ಕಾಲು ಮಜಾ ಲಾಸಲ್ಲಿ ನಡೆಯಲ್ಲ. ಹಿಂಗೆ ಗಾಡಿ 5000 ಮಜಾ ಬರಲಿಲ್ವಾ? ಸರಿ, ಒಂದು ಚಿಕ್ಕ ಸ್ಮಾಲ್ ಬ್ರೇಕ್ ತೊಗೊಂಡು ಇಲ್ಲಿ ನಮ್ಮ ಆಕಾಶ್ ಚಿಪ್ಸ್ ತಿಂತವ್ರೆ. ಆಂಟಿ ನಂಗೆ ಒಂದು ಚಿಪ್ಸ್ ಕೊಟ್ಬಿಡಿ ಆಂಟಿ. ಆಂಟಿ ನನಗೆ ಇದು ಕೊಡಿ ಆಂಟಿ. ಹಾಂ, ನಿಂಗೆ ಮುಂಚೆ ಏನು ಬೇಕು? ನೂಡಲ್ಸಾ? ಒಂದು ನೂಡಲ್ಸ್ ಅಂತ ಹಂಗೆ. ಇಲ್ಲಿಂದ ಬಿಸ್ಲೆ ಘಾಟ್ಗೆ ಆಲ್ಮೋಸ್ಟ್ ಇನ್ನೊಂದು 20 ಕಿಲೋಮೀಟರ್ಸ್ ಇದೆ. ಸೊ ಟೈಮ್ ಬಂದ್ಬಿಟ್ಟು 3 o'clock ಆಗಿದೆ. ಬಿಸ್ಲೆ ಘಾಟ್ ವಿಸಿಟ್ ಮಾಡಿ ಅದಾದಮೇಲೆ ಮಳ್ಳಳ್ಳಿ ಫಾಲ್ಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನು ಮತ್ತೆ ಬಿಸ್ಲೆ ಘಾಟ್ಗೆ ಹೋಗಲ್ವಾ? ಹೋಗೋಣ ಸರ್. ಏನು ಹೋಗೋದ ಬೇಡ ಬಿಸ್ಲೆ ಘಾಟ್ಗೆ? ಎಷ್ಟು ಒಳ್ಳೆಯದು. ಒಳ್ಳೆ ಅಕ್ಕ, ಒಳ್ಳೆ ಊಟ ಆಯಿತು. ನಮ್ಮ ಅಕ್ಕ ಅಂತೂ ಒಳ್ಳೆ ಊಟ ಹಾಕಿದ್ದಾರೆ. ಇಲ್ಲಿ ಬಾತು, ಅನ್ನ, ಚಪಾತಿ ಇತ್ತು, ತಿನ್ಕೋಬಿಟ್ಟು ಹೊಟ್ಟೆ ಎಷ್ಟಿತ್ತು ಅಂತ. ಇವೊಂದು ಕಾಲನೇ ಮಾಡ್ಬಿಟ್ಟ ಪರೋಟ. ಸೊ ನೆಕ್ಸ್ಟ್ ಸೊ ವಿ ಆರ್ ಹಿಯರ್ ಅಟ್ ಮಳ್ಳಳ್ಳಿ ಫಾಲ್ಸ್. ಎಲ್ಲಿ? ವಾವ್, ಬಂದ್ಬಿಟ್ವಿ ಮನಾಲಿ ವಾಟರ್ ಫಾಲ್ಸ್ಗೂ ಬಂದ್ಬಿಟ್ವಿ. ವ್ಯೂ ಇಲ್ಲಿಂದನೇ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ ಮಚ್ಚ. ಸೊ ಬಂದಾಯಿತು, ನೋಡಾಯಿತು, ಖುಷಿ ಪಟ್ಟಾಯಿತು, ಎಲ್ಲ ಚೆನ್ನಾಗಿದೆ. ತಳಿ ನಿಮಗೂ ತೋರಿಸ್ತೀನಿ. ವಾವ್, ಅಲ್ಲಿ ಸೊ ಇದೇ ವಾಟರ್ ಫಾಲ್ಸು. ಸ್ವಲ್ಪ ಕೆಳಬೇಕು, ಅಲ್ಲಿ ಬೆಟ್ಟದ ಮೇಲೆ ನೋಡಿ ಏನೈತೆ ಅಲ್ಲಿ. ದ ವಾಟರ್ ಫಾಲ್ ಇಸ್ ಹಿಯರ್. ಇನ್ನೂ ಕೆಳಗಾದ್ರೆ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ತೋರಿಸ್ತೀನಿ. ಸ್ವಲ್ಪ ನೀವು ಇಲ್ಲಿ ಸ್ಟೆಪ್ಸ್ನ ಇಳಿಬೇಕು. ಸಾಕಾಯಿತು, ನಾವು ನೀರಿರಲ್ಲ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಬಂದಮೇಲೆ ಸ್ವಲ್ಪ ಖುಷಿ ಆಗ್ತಿದೆ ಅಲ್ವ ಮಚ್ಚ? ಸೊಲೆ ನೋವು ಹತ್ಬಿಟ್ಟಿದೆ ನನಗಂತೂ. ನಾನಂತೂ ನೀರೇ ಇರಲ್ಲ ಅಂದ್ಕೊಂಡಿದ್ದೆ. ಬಟ್ ಈ ಜಾಗದ ಮೇಲೆ ಬಂದಮೇಲೆ ನೀರು ನಮ್ಮ ಮೈಸೂರಿಗೆ ಹಾಕಿಲ್ಲ ಅಂತ ಕೇಳಬೇಕೀಗ ನಾನು. ವಾವ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ವಾಟರ್ ಫಾಲ್ಸ್ ಅಂತ ತುಂಬ ಚೆನ್ನಾಗಿದೆ ಮನಾಲಿದು. ಇಂದು ಕುಶಾಲನಗರಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ ಸ್ವಲ್ಪ ದೂರ ಮೈಸೂರಿಗೆ ಹೊರಟ್ಬಿಡ್ತೀವಿ. ಸೊ ಹಂಗೆ ಒಂದು ಸ್ವಲ್ಪ ಚಿಕ್ಕದಾಗಿ ಬ್ರೇಕ್. ಇಲ್ಲಿಂದ ಮೈಸೂರು ಜಸ್ಟ್ 88 ಕಿಲೋಮೀಟರ್ಸ್. ಸೊ 1-2 hours ಜರ್ನಿ ಅಷ್ಟೇ.
ಇವತ್ತಿನ ಡೇ ಕ್ಲೋಸ್. ಚಿಕ್ಕದ ನೆಕ್ಸ್ಟ್ ಲಾಗಲ್ಲಿ ಹೇಳ್ತಂಗೆ ಟೇಕ್ ಕೇರ್ ಬಾಯ್. ಆಲ್ಮೋಸ್ಟ್ ಮೈಸೂರು ಹತ್ರ ಬಂದ್ವಿ. ಇಲ್ಲೊಂದು ಚಿಕ್ಕ ಫ್ಯೂಯಲ್ ಬ್ರೇಕು, ಸ್ವಲ್ಪ ಗಾಡಿಗಳಿಗೆ ಫ್ಯೂಯಲ್ ಹಾಕ್ಸ್ಬೇಕಿತ್ತು. ಫ್ಯೂಯಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೊರಟ್ವಿ. ಇನ್ನು ಎಷ್ಟು ಕಿಲೋಮೀಟರ್ ಇದೆ ಮಚ್ಚ ಮೈಸೂರಿಗೆ? 75 ಮಚ್ಚ. ಇನ್ನೂ 75 ಕಿಲೋಮೀಟ್ರ್ ಇದೆ. 1 hour 48 minutes ತೋರಿಸಿದೆ. 1.5 hour ಅಂತ ತೊಗೊಂಡ್ರು. 8 o'clock ಮೈಸೂರು.